ಮಂಗಳೂರಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಫಿಲಿಪಿನೋ ಲೋಯುಂಗ್ ಕಾಗಾಂಗ್ ಅಂತ. ಕಾಗಾಂಗ್ ಅಂದ್ರೆ ಕ್ರ್ಯಾಬ್. ಬಂದಿರುವಂತದ್ದು ಕೊರಿಯನ್ ಡಿಶ್. ಕೊರಿಯಾದವ್ರು ಯಾವ ತರ ಊಟ ಮಾಡ್ತಾರೆ ಅಂತ ಒಂದ್ಸಲ ನೋಡೋಣ. ಅದೇ ಒಂದು ಚಾಲೆಂಜ್ ಇವಾಗ. ಮಂಗಳೂರಿನ ಫುಡ್ ಲವರ್ಸ್ ಅವರ ಫೇವರೇಟ್ ಸ್ಪಾಟ್ ಕುಡ್ಲಾ ಫುಡ್ ಸ್ಟ್ರೀಟ್ ಗೆ ಮತ್ತೆ ಬಂದಿದ್ದೀವಿ. ಇವತ್ತಿನ ರಿವ್ಯೂ ಸ್ವಲ್ಪ ಸ್ಪೆಷಲ್ ಆಗಿದೆ, ಯಾಕಂದ್ರೆ ಇಲ್ಲಿ ಪ್ಯಾನ್ ಏಷಿಯನ್ ಫುಡ್ ಸಿಗುತ್ತೆ ಅಂತ ನಮ್ಮ ಕಿವಿಗೆ ಬಿತ್ತು. ಅದಕ್ಕೋಸ್ಕರ ಜಾಗ ಯಾವುದು, ಏನೇನ್ ಫುಡ್ ಸಿಗುತ್ತೆ, ಹಾಗೇನೆ ಕ್ವಾಲಿಟಿ ಹೇಗಿದೆ, ಪ್ರೈಸಿಂಗ್ ಹೇಗಿದೆ ಎಲ್ಲಾನು ನೋಡ್ಬೇಕು. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಫೇವರೇಟ್ ಫುಡ್ ಸ್ಪಾಟ್ ನ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೋ ಟು ದ ರೆಡ್ ಪಾಂಡಾ. ಎಸ್, ಮೊದಲನೇದಾಗಿ ಬಂದಿರೋದು ಮನಿ ಬ್ಯಾಗ್ ಡಂಪ್ಲಿಂಗ್ ಅಂತ. ಇದು ಅಥೆಂಟಿಕ್ ಚೈನೀಸ್ ಡಿಶ್. ಇದು ಮನಿ ಬ್ಯಾಗ್ ಯಾಕೆ ಕರೀತಾರಂದ್ರೆ, ಮುಂಚಿನ ಕಾಲದಲ್ಲಿ ಈ ಚಿಲ್ಲರೆ ಬರ್ತೈತಲ್ಲ, ಅದನ್ನ ಚಿಕ್ಕ ಈ ಕ್ಲೋತ್ ಅಲ್ಲಿ ಕಟ್ತಾ ಇದ್ರು. ಇದೇ ತರ ಮಾಡಿ ಕಟ್ಟಿ ಇಡ್ತಾ ಇದ್ರು. ಇದು ನೋಡಿ ಪ್ರೆಸೆಂಟೇಶನ್ ಹಾಗೇನೆ ಇದೆ. ಇದ್ರ ಒಳಗಡೆ ಮೀಟ್ ಫೀಲಿಂಗ್ ಇರುತ್ತೆ, ಇದರಲ್ಲಿ ಚಿಕನ್ ಇದೆ. ಅದ್ರ ಜೊತೆಗೆ ನಮಗೆ 2 ಡಿಫ್ರೆಂಟ್ ಸಾಸಸ್ ಕೊಟ್ಟಿದ್ದಾರೆ. ಒಂದು ಆನಿಯನ್ ಸಾಸ್, ಇನ್ನೊಂದು ಮಸ್ಟರ್ಡ್ ಸಾಸ್ ಕೊಟ್ಟಿದ್ದಾರೆ. ಸೊ ಚೈನೀಸ್ ಫುಡ್ ತಿನ್ನೋದಕ್ಕೆ ನಾವು ಇವತ್ತು ಫುಲ್ ಪ್ರಿಪೇರ್ ಆಗಿ ಬಂದಿದೀವಿ. ನೋಡಿ, ಚೈನೀಸ್ ಜಾಪನೀಸ್ ಎಲ್ಲ ಒಟ್ಟಿಗೆ ಸ್ಯಾಮುರಾಗಿ ಡ್ರೆಸ್ ಕೂಡ ಹಾಕಿದೀವಿ. ನಾನು ಕರೆಕ್ಟ್ ಆಗಿ ಹಿಡ್ದಿದ್ದೀನಿ ಇಲ್ವಾ ಅಂತ ಗೊತ್ತಿಲ್ಲ. ಸಾಕು, ಇಷ್ಟು ಸಾಕು. ಜಾಸ್ತಿ ಏನಾದ್ರು ತಲೆ ಕೆಟ್ಟರೆ ಡೈರೆಕ್ಟ್ ಕೈಯಲ್ಲೇ ತಿಂತೀವಿ ನಾವು. ಒಂದು ಡಂಪ್ಲಿಂಗ್ ತಗೊಂಡು ಮಸ್ಟರ್ಡ್ ಸಾಸ್ ಅಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಟೇಸ್ಟ್ ನೋಡೋಣ. ಪ್ರೆಸೆಂಟೇಶನ್ ಎಷ್ಟು ಚೆನ್ನಾಗಿದೆ, ಫುಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಳಗಡೆ ಮಿನ್ಸ್ ಮಾಡಿರುವಂತ ಚಿಕನ್, ಅದ್ರ ಜೊತೆಗೆ ಆನಿಯನ್ ಇದೆ, ಕ್ಯಾಬೇಜ್ ಇದೆ, ಕೊರಿಯಾಂಡರ್ ಇದೆ. ಹೊರಗಡೆ ಕ್ರಿಸ್ಪಿ ರ್ಯಾಪ್, ಒಳಗಡೆ ಅಷ್ಟೇ ಸ್ಮೂತ್ ಆಗಿರುವಂತ ಫಿಲ್ಲಿಂಗ್, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಆನಿಯನ್ ಸಾಸ್ ಡಿಪ್ ಮಾಡ್ತಾ ಇದ್ದೀನಿ. ಜೋರಾಗಿ ಮಳೆ ಬರ್ತಾ ಇದೆ, ಸೊ ಮಾತಾಡುವಾಗ ಏನಾದ್ರೂ ಮಳೆ ಸೌಂಡ್ ಕೇಳಿದ್ರೆ ಐ ಆಮ್ ರಿಯಲಿ ಸಾರಿ. ಇವಾಗ ಆನಿಯನ್ ಸಾಸ್ ಜೊತೆಗೆ ಪ್ರತಿ ಬೈಟ್ ಅಲ್ಲೂ ಕ್ರಿಸ್ಪಿ ಅಂಡ್ ಸಾಫ್ಟ್ ಟೆಕ್ಸ್ಚರ್ ಬರ್ತಾ ಇದೆ. ಮಸ್ಟರ್ಡ್ ಸಾಸ್ ತುಂಬಾನೇ ಲೈಕ್ ಆಯ್ತು. ಲೈಟ್ಲಿ ಸ್ವೀಟ್ ಇದೆ, ಪರ್ಫೆಕ್ಟ್ ಕಾಂಬಿನೇಷನ್ ಅದು. ಸೊ ಈ ಕ್ರಿಸ್ಪಿ ರ್ಯಾಪ್ ಮೇಲ್ಗಡೆ ತುಂಬಾನೇ ಕ್ರಿಸ್ಪಿ ಇದೆ, ವೆರಿ ನೈಸ್. ಸೊ ಸ್ಪೆಷಲಿ ಚೈನಾದಲ್ಲಿ ಅವರ ಸಂಪ್ರದಾಯದ ಪ್ರಕಾರ ಅವರದ್ದು ಯಾವಾಗ ಹೊಸ ವರ್ಷ ಇರುತ್ತೆ ಆ ಟೈಮ್ ಅಲ್ಲಿ ಇದನ್ನ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ನಮ್ಮ ಹಬ್ಬದಲ್ಲಿ ಹೇಗೆ ಕಡುಬು ಎಲ್ಲ ರೆಡಿ ಮಾಡ್ತೀವಿ, ಹಾಗೇನೆ ಅವರು ಈ ಮನಿ ಬ್ಯಾಗ್ ಡಂಪ್ಲಿಂಗ್ ನ ರೆಡಿ ಮಾಡ್ತಾರೆ. ಅವರವರ ಆಚರಣೆ, ಬಟ್ ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿ ಆಗಿದೆ. ನಮ್ಗೆ ಅಷ್ಟು ಸಾಕು, ತುಂಬಾ ಇಂಪ್ರೆಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಸ್, ಇವಾಗ ಬಂದಿರುವಂತದ್ದು ಥಾಯ್ ಪಾವ್ ಅಂತ ಅಥವಾ ದ ಬಾವ್ ಅಂತ ಕರೀತಾರೆ. ಹೆಸರು ಇವ್ರದ್ದು ಒಂದೊಂದು ಹೆಸರೇ ತುಂಬಾ ಕಷ್ಟ ಇದೆ. ನೀವು ಒಂದ್ಸಲ ಕಮೆಂಟ್ ಮಾಡಿ ಹೇಳಿ ಅದನ್ನ ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ. ಪ್ಲೇಟಿಂಗ್ ನೋಡಿ ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಸಾಸ್ ಹಾಕಿ ಅದ್ರ ಮೇಲೆ ಈ ಡಂಪ್ಲಿಂಗ್ ನ ಇಟ್ಕೊಟ್ಟಿದ್ದಾರೆ. ಹಾಗೇನೆ ಅದ್ರ ಜೊತೆಗೆ 2 ಸಾಸ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಒಂದು ಡಂಪ್ಲಿಂಗ್ ತಗೊಂಡು ಚಿಯರ್ಸ್. ಇದು ಅಷ್ಟೇ, ಒಳಗಡೆ ಚಿಕನ್ ಇದೆ, ಬಟ್ ಔಟರ್ ಲೇಯರ್ ತುಂಬಾನೇ ಥಿಕ್ ಆಗಿದೆ. ನಾರ್ಮಲ್ ಏನು ನಾವು ಬನ್ ತಿಂತೀವಿ ಅದೇ ಸೇಮ್ ಟೇಸ್ಟ್ ಬರ್ತಾ ಇದೆ, ಬಟ್ ಇನ್ ಚೈನೀಸ್ ಫ್ಲೇವರ್ಸ್ ಅಂಡ್ ಟ್ರೆಡಿಷನಲ್ ಫೀಲಿಂಗ್. ನೈಸ್. ಹಾಗೇನೆ ಈ ಸಾಸ್ ಟೇಸ್ಟ್ ಮಾಡ್ಬೇಕು. ನಾನು ಸಪ್ರೇಟ್ ಆಗಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ಸ್ಪೈಸಿ, ಇದು ಸೋಯ್ ಸಾಸ್, ಚಿಲ್ಲಿ ಸಾಸ್. ಅದು ಈ ಸಾಸ್ ಇನ್ನು ಚೆನ್ನಾಗಿದೆ. ನೆಕ್ಸ್ಟ್ ಬಂದಿರುವಂತದ್ದು ವಾಂಗ್ ಟಾಂಗ್ ಅಂತ. ಸೊ ಪ್ರೆಸೆಂಟೇಷನ್ ನೋಡಿದೀರಾ, ಕ್ರಿಸ್ಪಿ ರ್ಯಾಪ್ ಇದೆ. ಆ ರ್ಯಾಪ್ ಮೇಲೆ ಕ್ರಿಸ್ಪಿ ಪನ್ನೀರ್ ಕೊಟ್ಟಿದ್ದಾರೆ, ಫ್ರೈಡ್ ಪನ್ನೀರ್. ಅದ್ರ ಜೊತೆಗೆ ಪೆಪ್ಪರ್ ಹಾಕಿ ಟಾಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಗಾರ್ನಿಶ್ಗೆ ವೆಜ್ಜೀಸ್ ಇದೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಮೊದಲು ಬರೀ ಪನ್ನೀರ್ ಅಂಡ್ ವೆಜ್ಜೀಸ್ ಟೇಸ್ಟ್ ಮಾಡ್ತೀನಿ. ಕ್ರಿಸ್ಪಿ ಪನ್ನೀರ್, ಯೆಲ್ಲೋ, ಗ್ರೀನ್ ಅಂಡ್ ರೆಡ್ ಬೆಲ್ ಪೆಪ್ಪರ್ ಇದೆ. ಅದ್ರ ಜೊತೆಗೆ ಸ್ಪ್ರಿಂಗ್ ಆನಿಯನ್, ಕೊರಿಯಾಂಡರ್ ಎಲ್ಲಾನು ಇದೆ. ಬಟ್ ಪನ್ನೀರ್ ಮಾತ್ರ ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಪೆಪ್ಪರ್ ಟಾಸ್ ಸೂಪರ್. ಇವಾಗ ಅದನ್ನ ಹೇಗೆ ಟ್ರೈ ಮಾಡಬೇಕು ಅದೇ ತರ ಟ್ರೈ ಮಾಡ್ತೀನಿ. ಒಂದು ರ್ಯಾಪ್ ಪೀಸ್ ತಗೊಂಡು ಅದ್ರ ಜೊತೆಗೆ ಎಲ್ಲಾನು ಮಿಕ್ಸ್ ಮಾಡಿ ಇದು ಇನ್ನೂ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಇದೇ ಸೇಮ್ ಡಿಶ್ ಅಲ್ಲಿ ನಾನ್ ವೆಜ್ ಅಲ್ಲಿ ಬಂದ್ರೆ ಹೇಗಿರುತ್ತೆ ಅದನ್ನು ಒಂದ್ಸಲ ಟ್ರೈ ಮಾಡೋಣ. ರೆಡಿ, 1 2 3. ಎಸ್, ಇವಾಗ ಬಂದಿರುವಂತದ್ದು ಸೇಮ್ ವಾಂಗ್ ಟಾಂಗ್ ಬಟ್ ವಿತ್ ಚಿಕನ್. ಟ್ರೈ ಮಾಡೋಣ. ಇವಾಗ ಸ್ಪೂನ್ ಅಲ್ಲಿ ಏನು ಬೇಡ, ಈ ಒಂದು ಬೈಟ್ ಅಲ್ಲಿ ಎಲ್ಲಾನಿದೆ. ಕ್ಯಾಬೇಜ್, ಬೆಲ್ ಪೆಪ್ಪರ್, ಚಿಕನ್, ಅದ್ರ ಜೊತೆಗೆ ಆ ಪೆಪ್ಪರ್ ಸ್ಪೈಸಿ ನೆಕ್ಸ್ಟ್ ಲೆವೆಲ್. ಚಿಕನ್ ನ ಚೆನ್ನಾಗಿ ಪೆಪ್ಪರ್ ಹಾಕಿ ಫ್ರೈ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕ್ರಿಸ್ಪಿ ಪಾಪಡ್ ಅಂತಾನೆ ಹೇಳ್ಬಹುದು, ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಚಟ್ನಿ ಗಿಟ್ನಿ ಎಲ್ಲ ಏನು ಬೇಡ, ಹಾಗೇನೆ ತಿನ್ಬಹುದು. ಬೇರೆ ಏನಾದ್ರು ಟ್ರೈ ಮಾಡೋಣ ಬನ್ನಿ.
ನೆಕ್ಸ್ಟ್ ಬಂದಿರುವಂತದ್ದು ಸೂಯಿ ಮುಯಿ ಅಂತ. ಸೊ ನಾವು ಟ್ರೈ ಮಾಡಿರೋ ಅಷ್ಟು ಐಟಮ್ ಎಲ್ಲಾನು ಎಕ್ಸ್ಕ್ಲೂಸಿವ್ ಮೆನು ಅಲ್ಲಿ ಇಲ್ಲ, ಇವಾಗ ಹೊಸದಾಗಿ ಲಾಂಚ್ ಮಾಡ್ತಿದ್ದಾರೆ. ಕಿಚನ್ ಇಂದ ಡೈರೆಕ್ಟ್ ಟೇಬಲ್ ಮೇಲೆ ಬಂದಾಗ ನಾವು ಇಲ್ಲೇ ಬಂದು ತಿಂತ ಇದ್ದೀವಿ, ಯಾಕಂದ್ರೆ ಜಾಸ್ತಿ ಹೊತ್ತು ವೇಟ್ ಮಾಡ್ಲಿಕ್ಕೆ ನಮಗೆ ಮನಸ್ಸಿಲ್ಲ. ಪೀನಟ್ ಚಟ್ನಿ ಕೇಳಿದೀವಿ, ಹಾಗೇನೆ ಪೀನಟ್ ಸಾಸ್ ಫಸ್ಟ್ ಟೈಮ್ ಕೇಳ್ತಿರೋದು, ಅದ್ರ ಜೊತೆಗೆ ಬ್ಲಾಕ್ ಪೆಪ್ಪರ್ ಸಾಸ್ ಇದೆ. ಇವಾಗ ಡೈರೆಕ್ಟ್ ಸೂಯಿ ಮುಯಿನ ಟ್ರೈ ಮಾಡ್ತಿದೀವಿ. ಚಿಯರ್ಸ್. ತುಂಬಾನೇ ಚೆನ್ನಾಗಿದೆ, ಬಿಸಿ ಬಿಸಿ ಇದೆ. ಮಿನ್ಸ್ ಚಿಕನ್ ಅದ್ರ ಜೊತೆಗೆ ವೆಜ್ಜೀಸ್ ಎಲ್ಲ ಇದೆ. ಹೊರಗಡೆ ಇರುವಂತಹ ರ್ಯಾಪ್ ಏನಿದೆ ತುಂಬಾನೇ ಸ್ಮೂತ್ ಆಗಿದೆ, ಸಿಮಿಲರ್ ಟು ಮೋಮೋಸ್ ಅಂತಾನೆ ಹೇಳ್ಬೋದು. ಬಟ್ ಮೋಮೋಸ್ಗಿಂತ ಫೀಲಿಂಗ್ಸ್ ಇದರಲ್ಲಿ ಜಾಸ್ತಿ ಇದೆ. ಸೊ ಇವಾಗ ಸಾಸ್ ಜೊತೆ ಟ್ರೈ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ. ಹಾಗೆ ಇವಾಗ ಪೀನಟ್ ಸಾಸ್. ಓ, ಪೀನಟ್ ಹೆಸರು ಮಾತ್ರ ಪೀನಟ್, ಬಟ್ ತುಂಬಾನೇ ಖಾರ ಇದೆ, ಸ್ಪೈಸಿ ಇದೆ. ರೆಡ್ ಕಲರ್ ನೋಡುವಾಗಲೇ ಗೊತ್ತಾಗ್ಬೇಕಿತ್ತು ಸ್ಪೈಸಿ ಇದೆ ಅಂತ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದು. ಆ ಫೀಲಿಂಗ್ಸ್ ಇದೆಯಲ್ಲ, ದೊಡ್ಡ ದೊಡ್ಡ ಪೀಸ್ ಸಿಗ್ತಲ್ಲ, ಕರೆಕ್ಟ್ ಕ್ಲೀನ್ ಆಗಿ ಮೀನ್ಸ್ ಮಾಡಿದ್ದಾರೆ, ಅದನ್ನ ಚಿಕ್ಕ 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 ಪೀಸ್ ಮಾಡಿ ಪ್ರಿಪೇರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಇರೋವಾಗಲೇ ತಿನ್ಬೇಕು, ಅವಾಗಲೇ ಮಜಾ. ಸೂಯಿ ಮುಯಿ ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಎಸ್, ನೆಕ್ಸ್ಟ್ ಬಂದಿರುವಂತದ್ದು ಕೊರಿಯನ್ ಡಿಶ್. ಕೊರಿಯಾದವ್ರು ಯಾವ ತರ ಊಟ ಮಾಡ್ತಾರೆ ಅಂತ ಒಂದ್ಸಲ ನೋಡೋಣ. ಆ ದೊಡ್ಡ ಪ್ಲೇಟ್ ಅಲ್ಲಿ ಕ್ಯಾರೆಟ್, ಕುಕುಂಬರ್ ಇದೆ, ಹಾಗೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಇದೆ, ಕ್ಯಾಬೇಜ್, ಕ್ಯಾರೆಟ್, ಆನಿಯನ್ ಎಲ್ಲ ಇದೆ. ಇಲ್ಲಿ ಚಿಕನ್ ಕೊಟ್ಟಿದ್ದಾರೆ, ಬೋನ್ಲೆಸ್ ಚಿಕನ್. ಇಲ್ಲಿ ಬಂದಿರೋದು ಶಿಟಾಕೆ ಮಶ್ರೂಮ್ ಅಂತ. ಸೊ ದೊಡ್ಡ ದೊಡ್ಡ ಮಶ್ರೂಮ್ ಅದು, ಅದನ್ನ ಸ್ಲೈಸ್ ಮಾಡಿದ್ದಾರೆ. ಆಮೇಲೆ ಬಂದಿರೋದು ಬೊಕ್ ಚೋಯ್ ಅಂತ. ಇದು ಚೈನೀಸ್ ಕ್ಯಾಬೇಜ್. ಇದು ಮಧ್ಯದಲ್ಲಿ ಹಾಫ್ ಫ್ರೈಡ್ ಎಗ್ ಕೊಟ್ಟಿದ್ದಾರೆ, ಹಾಗೇನೆ ಕೊರಿಯನ್ ಸಾಸ್. ಸೊ ಅಲ್ಲಿನ ಕಲ್ಚರ್ ಪ್ರಕಾರ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ತಿನ್ನೋದು. ನಾವು ಮಿಕ್ಸ್ ಮಾಡಿ ತಿನ್ನೋದು ಬೇಡ, ಒಂದೊಂದೇ ಟೇಸ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸ್ವಲ್ಪ ಸಾಸ್ ಹಾಕಿ ಬರೀ ರೈಸ್ ಜೊತೆ. ಸೊ ಲೈಟ್ ಸ್ವೀಟ್ನೆಸ್ ಇದೆ, ಆ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇವಾಗ ಅಲ್ಲಿಂದ ಡೈರೆಕ್ಟ್ ಆಗಿ ಆ ಚಿಕನ್ ಟ್ರೈ ಮಾಡೋಣ. ಎಲ್ಲಾ ಡಿಶ್ಗೂ ಇವರು ಎಳ್ಳು ಯೂಸ್ ಮಾಡ್ತಾರೆ, ಬ್ಲಾಕ್ ಆಗ್ಲಿ ವೈಟ್ ಆಗ್ಲಿ. ಸ್ಪೈಸಿ ಚಿಕನ್, ಬೋನ್ಲೆಸ್, ಅಷ್ಟೇ ಖಾರ ಇದೆ. ಖಾರ ಇರುವಂತ ಚಿಲ್ಲಿ ಸಾಸ್ ಯೂಸ್ ಮಾಡಿದ್ದಾರೆ. ಅಲ್ಲಿಂದ ಡೈರೆಕ್ಟ್ ಶಿಟಾಕೆ ಮಶ್ರೂಮ್. ರೈಸ್ ಜೊತೆ ಚೆನ್ನಾಗಿದೆ. ಮಶ್ರೂಮ್ ತುಂಬಾನೇ ಮಾಯಿಸ್ಟ್ ಆಗಿದೆ, ಇವಾಗ್ಲೂ ಅದು ಒಳಗಿರುವಂತ ನೀರು ಹಾಗೇನೆ ಇದೆ. ಇವಾಗ ಅಲ್ಲಿಂದ ಡೈರೆಕ್ಟ್ ಬೊಕ್ ಚೋಯ್. ಸ್ವಲ್ಪ ಕಹಿ ಇದೆ, ಅದನ್ನ ಚಿಲ್ಲಿ ಸಾಸ್ಗೆ ಹಾಕಿ ಅದ್ರ ಮೇಲೆ ಮಸ್ಟರ್ಡ್ ಹಾಕಿದ್ದಾರೆ. ರೈಸ್ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಹಿ ಇದೆ. ಇವಾಗ ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಮಶ್ರೂಮ್, ಅದ್ರ ಜೊತೆಗೆ ರೈಸ್. ಮಶ್ರೂಮ್ಗೆ ಒಳ್ಳೆ ಸಾಸ್ ಹಾಗೇನೆ ಪೆಪ್ಪರ್ ಕೊಟ್ಟು ಟಾಸ್ ಮಾಡಿದ್ದಾರೆ. ಸೋಯ್ ಸಾಸ್ ಟೇಸ್ಟ್ ಇನ್ನು ಹಾಗೇನೆ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಕ್ಯಾರೆಟ್. ಲೈಟ್ಲಿ ಸ್ವೀಟ್ ಇದೆ, ಹನಿ ಆಗಿರ್ಬೋದು, ಅದಕ್ಕೆ ಚಿಲ್ಲಿ ಸಾಸ್ ಹಾಕಿದ್ದಾರೆ. ಹಾಗೇನೆ ಸೆಸೆಮೆ ಎಲ್ಲದ್ರದ ಮೇಲೂ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ, ಬಿಳಿ ಎಳ್ಳು. ಅಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ಕುಂಬರ್ ವಿತ್ ರೈಸ್. ನಾನು ಪಿಕಲ್ಡ್ ಕುಕುಂಬರ್ ಅನ್ಕೊಡಿ, ಇದು ಅಷ್ಟೇ. ಕುಕುಂಬರ್ ಮೇಲೆ ಆ ಸಾಸ್ ಮತ್ತೆ ಸೆಸಮೆ ಹಾಕಿದ್ದಾರೆ. ಕುಕುಂಬರ್ ಕ್ರಂಚ್ ತುಂಬಾನೇ ಚೆನ್ನಾಗಿರುತ್ತೆ ರೈಸ್ ಜೊತೆ. ಅಲ್ಲಿಂದ ಡೈರೆಕ್ಟ್ ಮಿಕ್ಸ್ ವೆಜ್. ಇದರಲ್ಲಿ ಕ್ಯಾಬೇಜ್ ಇದೆ, ಪರ್ಪಲ್ ಕ್ಯಾಬೇಜ್ ಇದೆ, ಕುಕುಂಬರ್ ಇದೆ, ಹಾಗೆ ಬೆಲ್ ಪೆಪ್ಪರ್. ಕ್ಯಾರೆಟ್, ಕುಕುಂಬರ್ ಮತ್ತೆ ಈ ಮಿಕ್ಸ್ ವೆಜ್ ಗೆಲ್ಲ ಒಂದೇ ಸಾಸ್ ಯೂಸ್ ಮಾಡಿದ್ದಾರೆ. ಅಲ್ಲಿಂದ ಡೈರೆಕ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಹಾಫ್ ಫ್ರೈಡ್ ಎಗ್. ಎಗ್ ತಿಂಡಿಗಾಗ್ಲಿ ಅನ್ನ ಜೊತೆಗಾಗ್ಲಿ ಯಾವಾಗ್ಲೂ ಚೆನ್ನಾಗಿರುತ್ತೆ. ದೊಡ್ಡ ಪೋರ್ಷನ್ ಇದು, ತುಂಬಾ ಹಸುವಾದಾಗ ಬ್ಯಾಲೆನ್ಸ್ಡ್ ಮೀಲ್ ಬೇಕು ಅಂದ್ರೆ ಇದನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬರೀ ಈ ಒಂದು ಪ್ಲೇಟ್, ಈ ಸಾಸ್, ಹಾಗೇನೆ ಒಂದು ಡ್ರಿಂಕ್, ಫುಲ್ ಮೀಲ್ಸ್ ಆಗುತ್ತೆ. ಸೊ ಫೈನಲ್ ಆಗಿ ಬಂದಿರುವಂತದ್ದು ಫಿಲಿಪಿನೋ ಲೋಯುಂಗ್ ಕಾಗಾಂಗ್ ಅಂತ. ಕಾಗಾಂಗ್ ಅಂದ್ರೆ ಕ್ರ್ಯಾಬ್. ಸೊ ಸ್ಪೈಸಿ ಕ್ರ್ಯಾಬ್ ಸೂಪ್ ವಿತ್ ಫ್ಲಾಟ್ ನೂಡಲ್ಸ್, ಹಾಗೇನೆ ವೆಜ್ಜೀಸ್ ಹಾಕಿದ್ದಾರೆ. ಹೆಸರು ತಕ್ಕಾಗಿ ಇದು ಸ್ಪೈಸಿ ಆಗಿರುತ್ತೆ, ಹಾಗೇನೆ ಸೀ ಫುಡ್ ಇಷ್ಟಪಡೋರಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ಮೊದಲಿಗೆ ಆ ಒಂದು ಬ್ರಾತ್, ಕ್ರಾಬ್ ಮೀಟ್ ಟೇಸ್ಟ್ ಹಾಗೇನೆ ಬರ್ತಾ ಇದೆ. ಸೀ ಫುಡ್ ಲವರ್ಸ್ಗೆ ತುಂಬಾನೇ ಖುಷಿ ಆಗ್ಬೋದು. ಅದ್ರ ಜೊತೆಗೆ ಈ ಫ್ಲಾಟ್ ನೂಡಲ್ಸ್ ಇದೆ ಆಫ್ಟರ್ ಲಾಂಗ್ ಟೈಮ್. ಪರ್ಫೆಕ್ಟ್ಲಿ ಕುಕ್ ಆಗಿರುವಂತ ಆ ನೂಡಲ್ಸ್, ಆ ಕ್ರಾಬ್ ಜ್ಯೂಸ್ ಜೊತೆ ಸೂಪರ್. ಸೊ ಕೈಯಲ್ಲೇ ಟ್ರೈ ಮಾಡ್ತೀನಿ. ಫ್ರೆಶ್ ಆಗಿದೆ ಕ್ರಾಬ್, ಅದರಲ್ಲಿ ಮಶ್ರೂಮ್ ಇದೆ, ಬ್ರಾಕ್ಲಿ, ವೆಜ್ಜೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಮಂಗಳೂರಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಎಂಟೈರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 99% ಇದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನಾವು ತುಂಬಾನೇ ಲಕ್ಕಿ. ಫುಡಿ ವಿಂಗ್ಸ್ ಅಲ್ಲಿ ಇಂಥದ್ದೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋಸ್ನೆಲ್ಲ ನಾವು ಮಾಡ್ತಾ ಇರ್ತೀವಿ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚೈನೀಸು, ಜಾಪನೀಸು ಫುಡ್ ಎಲ್ಲ ತಿಂದು
ಇವಾಗ ಅವ್ರ ಭಾಷೆನೆ ಬರ್ತಾ ಇದೆ. ನಾವು ತಿಂದಿರೋ ಏನ್ ಡಿಶಸ್ ಇದೆ ಎಲ್ಲಾನು ಟ್ರೈ ಮಾಡಿರೋದು ನಾವೇ ಮೊದ್ಲಿಗೆ. ಹಾಗಾಗಿ ನಿಮಗೂ ಇದನ್ನ ಟೇಸ್ಟ್ ಮಾಡ್ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋದು ಕೊಡಿಯಲ್ ಬೈಲಲ್ಲಿರೋ ಪತ್ತುಮುಡಿ ಸೌಧದ ಪಕ್ಕದಲ್ಲೇ ಇದೆ ಕುಡ್ಲಾಸ್ ಫುಡ್ ಸ್ಟ್ರೀಟ್. ಕುಡ್ಲಾಸ್ ಫುಡ್ ಸ್ಟ್ರೀಟ್ ಅಲ್ಲಿ ಇದು 3ನೇ ರಿವ್ಯೂ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಪ್ಯಾನ್ ಏಷ್ಯನ್ ಫುಡ್ ಎಲ್ಲಾನು ತಿಂದಾಗಾಯ್ತು. ಚೈನೀಸ್, ಜಾಪನೀಸ್, ಹಾಗೇನೆ ಕೊರಿಯನ್, ಥಾಯ್ ಎಲ್ಲಾನು ತಿಂದಾಯ್ತು. ಇನ್ನು ನಿಮಗ್ ಬಿಟ್ಟಿರೋದು ಬಂದು ಟ್ರೈ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ನಾನ್ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.